ಇಂದಿನ ಸಂಚಿಕೆಯಲ್ಲಿ ಮೀನಾ ಅಮೂಲ್ಯ ಹಂಗೆ ನಾವು ಎಷ್ಟು ಕರೆದ್ರೂ ಊಟಕ್ಕೆ ಬರಲಿಲ್ಲ, ಗಂಡ ತೊಗೊಂಡೋಗಿ ಕೊಟ್ಟ ತಕ್ಷಣ ತಿನ್ಬಿಟ್ಲು ನೋಡಿ ಅತ್ತೆ ಅಂತ ಹೇಳ್ತಾಳೆ. ಅದಕ್ಕೇನೆ ಅಮೂಲ್ಯ ನಾನು ಬೇಡ ಅಂತಲೇ ಅಂದೆ. ಆ ಕಾಡು ಪಾಪ ಹಿಂಸೆ ಮಾಡಿ ಬಾಯಿಗೆ ಇಟ್ಬಿಟ್ಟ ತುತ್ತನ ಅಂತ ಹೇಳ್ತಾಳೆ. ಅದನ್ನು ಕೇಳಿಸ್ಕೊಂಡು ಮೀನಾ ಅಯ್ಯೋ ನನಗೆ ಎದೆ ನೋವೇ ಬಂದೋಯ್ತು, ಎಂಥ ಮಗಳಿಗೆ ಜನ್ಮ ಕೊಟ್ಬಿಟ್ಟಿದ್ದಾರೆ ಸೂರ್ಯಕಾಂತು, ಒಂದೊಂದು ಮುತ್ತು, ನಿಮ್ಮ ಮಗನೂ ಒಂದು ಮುತ್ತು ಇವಳು ಒಂದೊಂದು ಮುತ್ತು ಅಂತ ಹೇಳ್ತಾಳೆ. ಅದಕ್ಕೇನೆ ಅಮೂಲ್ಯ ಅಕ್ಕ ಅಂತ ಜೋರಾಗಿ ಇದು ಮಾಡ್ತಾಳೆ. ಅದಕ್ಕೆ ಮೀನಾ ನಿನ್ನ ಪಕ್ಕದಲ್ಲೇ ನಿಂತಿದ್ದೀನಿ, ಆದರೆ ನಿನ್ನ ಸಿಚುವೇಶನ್ ನೋಡಿದ್ರೆ ಒಂದು ಹಾಡು ನೆನಪಾಗ್ತಿದೆ, ಹಾಡ್ಲಾ ಅಂತ ಕೇಳ್ತಾಳೆ. ಅದಕ್ಕೆ ಅಮೂಲ್ಯ ಏನು ಅಂತ ಕೇಳಿದ್ಕಿನ ಅತ್ತೆ ನೋಡತ್ತೆ ಹೆಂಗೆ ಹೇಳ್ತಾಳೆ ಇವಳು, ಸರಿ ಹಾಡ್ತೀನಿ ಬಿಡು ಒಂದು ಕಳ್ಳಿ ಇವಳು ಊಟ ತಿಂದೇ ಬಿಟ್ಟಳು ಅಂತ ಅಂದ್ಬಿಟ್ಟು ಹಾಡಾಡ್ತಾ ಇರ್ತಾಳೆ. ಆದರೆ ಗಿರಿಜಾ ಮಾತ್ರ ಫುಲ್ ಬೇಜಾರಲ್ಲಿ ನಿಂತಿರ್ತಾಳೆ. ಅದನ್ನ ನೋಡ್ಬಿಟ್ಟು ಮೀನಾ ಏನಾಯ್ತತ್ತೆ ಅಂತ ಕೇಳಿದ್ಕೇನೆ ಗಿರಿಜಾ ಅಲ್ಲ ಕಣೆ, ನಾನು ಮದುವೆ ಆದಾಗ್ಲಿಂದ ಎಷ್ಟೊಂದು ವೆರೈಟಿ ಮಾಡಿಕೊಟ್ಟಿದ್ದೀನಿ, ಆದರೆ ಇವತ್ತೆಷ್ಟು ಓವರಾಗಿ ಆಡಿದ್ರು ಅವರು, ನಾನು ಅವ್ರಿಗೋಸ್ಕರ ಏನೇನು ಮಾಡಿಕೊಟ್ಟಿಲ್ಲ, ಎಷ್ಟು ಅಡುಗೆ ಮಾಡಿಕೊಟ್ಟಿಲ್ಲ, ಎಷ್ಟು ಲೀಟ್ರ್ ಕಾಫಿ ಟೀ ಮಾಡಿಕೊಟ್ಟಿಲ್ಲ, ಆದರೆ ಇದು ಯಾವುದು ಲೆಕ್ಕಕ್ಕೆ ಇಲ್ಲ ನನಗೆ. ಒಂದು ದಿನ ಅವ್ರನ್ನ ಹೊಗಳಿದಾರಾ ಚೆನ್ನಾಗಿ ಮಾಡಿದ ಗಿರಿಜಾ ಅಂತ ಹೇಳಿದ್ದಿದ್ರ ಅಷ್ಟೇ. ಆದರೆ ಹೊಸ ಸೊಸೆ ಮಾಡಿರೋ ಅಡುಗೆನ ಅಬ್ಬಬ್ಬ ಇದೇನು ಹೊಗಳ್ತಾ ಬಿದ್ದವ್ರೆ, ಅಮೋಘ ಅಂತಲ್ಲ, ಇಂಥ ಕಾಫಿನ ಕುಡಿದು ಎಷ್ಟು ದಿನ ಆಗಿತ್ತು, ಇಂಥ ಪಲ್ಯ ತಿಂದು ಎಷ್ಟು ದಿನ ಆಗಿತ್ತು ಅಂತೆಲ್ಲ ಎಷ್ಟೆಲ್ಲ ಮಾತಾಡಿದ್ರು. ನನಗಂತೂ ಕೇಳಿ ಸಿಟ್ಟೆ ಬಂದಿದೆ, ಇವತ್ತು ನನ್ನ ಗಂಡನ ಹಿಡ್ತಕ್ಕೆ ತಗೋತೀನಿ ಅಂದ್ಬಿಟ್ಟು ಸೌಟ್ ಇಟ್ಕೊತಾನೆ. ಅದಕ್ಕೇನೆ ಮೀನಾ ಅತ್ತೆ ಅಂತ ಹೇಳಿದ್ಕೇನೆ ಅಲ್ಲ ಅವ್ರು ನೋಡಿ ಸೊಸೆ ಅಂದ್ಬಿಟ್ಟು ಎಲ್ಲದಕ್ಕೂ ಮುಂಚೆ ಗಿರ್ಜಾ ಅಂತಿದ್ರು, ಈಗ ಪ್ರಿಯಾ ಅಂತ ಹೇಳ್ತಿದ್ರು. ಅದಕ್ಕೆ ಮೀನಾ ಅತ್ತೆ ನೀವು ಯಾಕೆ ಸೀರಿಯಸ್ ಆಗ್ತಿದ್ದೀರಾ ಅಂತ ಹೇಳಿದ್ಕಿನ ಗಿರಿಜಾ ನಂಗೆ ಹೊಟ್ಟೆ ಎಲ್ಲ ಉರಿತಿದ್ದೆ ಅಂತ ಹೇಳ್ತಾಳೆ. ಅದಕ್ಕೆ ಅಮೂಲ್ಯ ಅಲ್ಲ ಅತ್ತೆ ನಿಮಗೆ ನೋಡ್ತಿದ್ರೆ ಲೈಟಾಗಿ ಭಯ ಆಗ್ತಿದೆ, ನಂಗೆ ಭಯ ಆದರೂ ಲೈಟಾಗಿ ಒಂದು ಕ್ವಶನ್ ಕೇಳ್ತೀನಿ, ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ಅತ್ತೆ ಅಂತ ಕೇಳ್ತಾಳೆ. ಅದಕ್ಕೆ ಗಿರಿಜಾ ಏನು ಮಾಡ್ತೀನಿ ನಾ ನೋಡ್ಕೋತೀರಿ, ಎಲ್ಲದಕ್ಕೂ ಪ್ರಿಯಾ ಅಂತಿದಾರಲ್ಲ, ಇನ್ಮೇಲೆ ಅವ್ರ ಬಾಯಲ್ಲಿ ಪ್ರಿಯಾನ ಬರೀ ಅವ್ರ ಬಾಯಲ್ಲಿ ಗಿರಿಜಾನ ಹೆಸರು ಬರಬೇಕು ಅಂತ ಹೇಳ್ತಾರೆ. ಅಷ್ಟನ್ನು ನೋಡಿದ್ರೆ ನಂದ ಪ್ರಿಯಾ ಅಂತ ಅಂತಾರೆ, ಮತ್ತೆ ಪ್ರಿಯಾನಾ ಅಂತ ಅಂದ್ಬಿಟ್ಟು ಇವತ್ತಲ್ಲಿ ಎರಡಲ್ಲಿ ಒಂದು ತೀರ್ಮಾನ ಆಗಲೇಬೇಕು ಅಂದ್ಬಿಟ್ಟು ಹೋಗ್ತಾಳೆ. ಅದಕ್ಕೇನೆ ಅಷ್ಟರಲ್ಲಿ ಮೀನಾ ನೋಡಿದ್ರೆ ಅತ್ತೆ ಕಾನೂನ ಕೈ ತೊಗೋಬೇಡಿ ಅತ್ತೆ ಅಂತ ಹೇಳಿದ್ಕೇನೆ ಗಿರಿಜಾ ನಾನು ಅದಕ್ಕೆ ಸೌಟ್ ತೊಗೊಂಡಿರೋದು ಅಂತ ಹೇಳ್ತಾಳೆ. ಅಷ್ಟರಲ್ಲಿ ನೋಡಿದ್ರೆ ಪ್ರಿಯಾ ಅಲ್ಲಿಗೆ ಬರ್ತಾಳೆ. ನಂದ ಪ್ರಿಯಾ ನಿನ್ನ ಫೋನ್ ಸ್ವಿಚ್ ಆಫ್ ಆಗಿದೆಯಂತೆ ಅಮ್ಮ, ನಿಮ್ಮಮ್ಮ ಫೋನ್ ಮಾಡ್ತಿದ್ದಾರೆ, ಹ್ಞೂ ಅಮ್ಮ ನನ್ನ ಫೋನ್ ಸ್ವಿಚ್ ಆಫ್ ಆಗಿಬಿಟ್ಟಿದೆ ಅಂದ್ಬಿಟ್ಟು ಫೋನ್ ತೊಗೊಂಡೋಗ್ಬಿಟ್ಟು ಮಾತಾಡ್ಕೊಂಡು ಹೋಗಿ ನಂದ ಆಮೇಲೆ ಏನಾದರೂ ಹೇಳ್ಬೇಕಿತ್ತ ಗಿರಿಜಾ ಅಂತ ಹೇಳಿ, ಅಲ್ಲ ತಿನ್ನಕ್ಕೆ ಏನಾದರೂ ಬೇಕಿತ್ತಾ ಅಂತ ಕೇಳೋಣ ಅಂತ ಬಂದೆ. ಅದಕ್ಕೇನೆ ನಂದ ಊಟ ವಿಶೇಷವಾಗಿತ್ತು ಅಂತ ಹೊಟ್ಟೆ ತುಂಬ ತಿನ್ಬಿಟ್ಟಿದ್ದೀನಿ, ಈಗ ರೆಸ್ಟ್ ಮಾಡ್ತೀನಿ ಸಾಕು ಅಂತ ಹೇಳ್ತಾನೆ. ಗಿರಿಜಾ ನೋಡಿದ್ರೆ ಏನು ಮಾತಾಡ್ದೇನೆ ವಾಪಸ್ ಹೋಗ್ತಾಳೆ. ಅದಕ್ಕೇನೆ ಮೀನಾ ಅಮ್ಮು ಅಲ್ಲ ಈಗಷ್ಟೇ ಯಾರು ಹುಲಿ ಥರ ಹೋಗಿದ್ರು, ಇಲಿ ಥರ ವಾಪಸ್ ಬಂದರು, ಎಲ್ಲೋದ್ರು ಅವರು ಅಂತ ಹೇಳಿ. ಅದಕ್ಕೆ ಅಮೂಲ್ಯ ಇಲಿ ಅಂತಂದರೆ ಕೆಳಗಡೆ ಎಲ್ಲಾದರೂ ಇರುತ್ತಕ್ಕ ಅಂತಾಳೆ. ಅದಕ್ಕೆ ಗಿರಿಜಾ ಅಯ್ಯೋ ಸುಮ್ಮನೆ ಏನಂತಕ್ಕೆ ಹಿಂಗೆ ಕಾಲು ಹಿಡಿತಿದ್ದೀರಾ, ಅಲ್ಲ ಪ್ರಿಯಂಗೆ ಫೋನ್ ಬಂದರೆ ಪ್ರಿಯಾ ಅಂತ ಕರೀತೀನಿ, ನನ್ನ ಹೆಸ್ರ ಕರೀತಾರಾ ಅಂತ ಹೇಳ್ತಾಳೆ. ಗಿರಿಜಾ ಅಮ್ಮು ಮೀನಾ ನಿಮ್ಮಿಬ್ರಿಗೂ ಬೇಜಾರಾಯ್ತಾ ಅಂತ ಕೇಳಿದ್ಕೆ ಮೀನಾ ಎಂತ ಕತೆ ಅಂತ ಕೇಳ್ತಾಳೆ. ಅಲ್ಲ ಸೊಸೆ ಅಂದರೆ ಪ್ರಿಯನ್ ಥರ ಇರಬೇಕು, ನೀವು ಬರೀ ನಂಗೆ ಸಹಾಯ ಮಾಡ್ತೀರಾ, ಅವಳು ನೋಡಿದ್ರೆ ಎಲ್ಲ ಮಾಡ್ತಾಳೆ ಅಂತ ಹೇಳಿದ್ನಲ್ಲ, ಅದಕ್ಕೆ ನಾನು ಸುಮ್ಮನೆ ನಿಮ್ಮನ್ನು ಕಾಲು ಎಳಿಯೋಕೆ ಹೇಳಿದೆ ಅಷ್ಟೇ ಅಂತ ಹೇಳ್ತಾಳೆ. ಅದಕ್ಕೆ ಮೀನಾ ಮತ್ತು ಅಮೂಲ್ಯ ಹೌದಾ ಅಂದ್ಬಿಟ್ಟು ಅಮೂಲ್ಯ ಅಲ್ಲ ನೀವು ಬೇಕು ಅಂತ ಹೇಳಿದ್ದಲ್ಲ, ದಾರಿ ತಪ್ಪಿ ಹೇಳಿದ್ದಷ್ಟೇ ಅಂತ ಹೇಳ್ತಾಳೆ. ಅದಕ್ಕೇನೆ ಗಿರಿಜಾ ನೀವು ಕಾಲು ಎಳಿಬಾರ್ದು ನೋಡಿ, ನನಗೆ ನಿಮ್ಮಿಬ್ಬರು ಬಿಟ್ಟರೆ ಇನ್ನು ಯಾರಿದ್ದಾರೆ, ಪ್ರಿಯಾ ನೋಡಿದ್ರೆ ನನಗೆ ಒಲೆ ಹೆಚ್ಚೋಕ್ಕೂ ಬಿಡಲ್ಲ, ನಿಮ್ಮ ಮಾವ ನೋಡಿದ್ರೆ ಪ್ರಿಯಾ ಅಂತಿರ್ತಾರೆ, ಆಮೇಲೆ ನೀವಿಬ್ಬರು ಸೊಸೆ ವರ್ಷ ತೋರಿಸಲ್ಲ ತಾನೇ ಅಂತ ಹೇಳ್ತಾಳೆ. ಅದಕ್ಕೆ ಮೀನಾ ನಾವಿಬ್ಬರು ಆ ಥರ ಮಾಡ್ತೀವಾ ಅಂತ ಹೇಳ್ತಾಳೆ. ಅದನ್ನ ಕೇಳಿ ಗಿರಿಜಿಂಗೆ ಫುಲ್ ಖುಷಿಯಾಗಿ, ಯಾಕಂದ್ರೆ ನೀವಿಬ್ಬರು ನನ್ನ ಮುದ್ದು ಬಂಗಾರಿಗಳಲ್ವಾ ಅಂತ ಹೇಳ್ತಾಳೆ. ಅದಕ್ಕೆ ಮೀನಾ ನೀವು ನನಗೆ ಅತ್ತೆ ಅಲ್ಲ ಅಮ್ಮ, ಆಮೇಲೆ ಅಮೂಲ್ಯ ನೀ ನಂಗೆ ಅತ್ತೆ ಅಲ್ಲ ಅತ್ತೆ ಮಾಮ್ ಅಂತ ಹೇಳ್ತಾಳೆ. ಗಿರಿಜಂಗೆ ಫುಲ್ ಖುಷಿಯಾಗಿ ಅವರಿಬ್ಬರು ದೃಷ್ಟಿ ತೆಗಿತಾಳೆ. ಗಿರಿಜಾ ಮೀನಾ ನೀನೇನೋ ಹೇಳ್ತಿದ್ದೆ ಕೇಳಿಸ್ಕೊಳ್ಳಿಲ್ಲ, ಸಾರಿ ಏನು ಹೇಳು ಅಂತ ಹೇಳ್ತಾಳೆ. ಅದಕ್ಕೆ ಮೀನಾ ಜೋರಾಗಿ ಅತ್ತೆ ನಿಮ್ಗೊಂದು ವಿಚಾರ ಗೊತ್ತಾ ಅಂತಾಳೆ. ಗಿರಿಜಾ ಸಮೇತ ಜೋರಾಗಿ ಏನೇ ಮೀನಾ ಅಂತ ಜೋರಾಗಿ ಮೀನಾ ಅದಕ್ಕೇನೆ ಅತ್ತೆ ವಲ್ಲಭ ಅಮೂಲ್ಯಂಗೆ ಊಟ ಮಾಡಿಸಿದ್ನಂತೆ ಅಂತ ಹೇಳ್ತಾಳೆ. ಅದಕ್ಕೆ ಗಿರಿಜಾ ಏನು ನಮ್ಮ ವಲ್ಲಭ ಅಮೂಲ್ಯಂಗೆ ಊಟ ಮಾಡಿಸಿದ್ನಾ ಅಂದ್ಬಿಟ್ಟು ಜೋರಾಗಿ ಕೇಳ್ತಿರ್ತಾಳೆ. ಅದಕ್ಕೇನೆ ಮೀನಾ ಅಲ್ಲ ಊರಲ್ಲೆಲ್ಲ ಅದೇ ಸುದ್ದಿ ನಿಮಗೆ ಗೊತ್ತಿಲ್ವಾ ಅಂತ ಹೇಳ್ತಾಳೆ. ಅದಕ್ಕೇನೆ ಗಿರಿಜಾ ಹೌದಾ ಅಂತಲ್ಲಿ ಅಮೂಲ್ಯನ ಆಮೇಲೆ ಇಬ್ಬರು ಸೇರಿಕೊಂಡು ಕಚಗುಳಿ ಕೊಡ್ತಿರ್ತಾಳೆ, ಅವ್ರ ಅತ್ತೆ ಅಂತ ಅಂತಿರ್ತಾಳೆ. ಈ ಕಡೆ ನೋಡಿದ್ರೆ ಕೇಶವ ಫುಲ್ ಬೇಜಾರಲ್ಲಿ ನಿಂತ್ಕೊಂಡಿರ್ತಾನೆ. ಅಲ್ಲಿಗೆ ವಲ್ಲಭ ಮತ್ತು ಪುನಃಸುಂದರ ಇಬ್ಬರು ಬರ್ತಾರೆ. ವಲ್ಲಭ ಅದಕ್ಕೇನೆ ಏನಾಯಿತು ಬ್ರೋ ಅಂತ ಕೇಳಿದ್ಕೇನೆ ಕೇಶವ ಅಲ್ಲ ನಾನು ಇವತ್ತು ಮೀನನ್ನು ಕರ್ಕೊಂಡು ಹೋಟ್ಲಿಗೆ ಹೋಗಿದ್ದೆ, ಅಪ್ಪ ಫೋನ್ ಮಾಡಿದಾಗ ನಾನು ಹೋಟ್ಲಲ್ಲಿ ಇರೋದು ಸುಳ್ಳು ಹೇಳಿದೆ,
ಅದಕ್ಕೇ ಅಪ್ಪ ಬೈದರು, ಅಲ್ಲ ಅಪರೂಪಕ್ಕೆ ನನ್ನ ಹೆಂಡತಿ ಜೊತೆ ಹೋಗ್ಬಿಟ್ಟು ಹೋಟ್ಲಲ್ಲಿ ಟೈಮ್ ಸ್ಪೆಂಡ್ ಮಾಡೋದಪ್ಪ, ಅಷ್ಟು ಸ್ವತಂತ್ರ ಇಲ್ವಾ ನನಗೆ ಅಂತ ಹೇಳ್ತಾರೆ. ಅದಕ್ಕೇ ವಲ್ಲಭ ನಿಂಗೆ ವಜ್ರಮುನಿ ಬಗ್ಗೆ ಗೊತ್ತಲ್ವಾ, ಅವ್ರು ಸೆಟ್ ಮಾಡ್ಕೊಂಡು ಬೈಯೋದು ಕಾಮನು, ಅವ್ರು ಬೈದರು ಅಂತ ನಾವು ಬೇಜಾರು ಮಾಡ್ಕೊಳಕ್ಕಾಗತ್ತಾ ಅಂತ ಹೇಳಿದ್ಕಿನ ಸುಂದರ, ಅವ್ರು ಬೈಯೋದು ಕಾಮನ್ ತಾನೆ, ಅದನ್ನು ಮನಸ್ಸಲ್ಲಿ ಇಟ್ಕೋತೀಯಾ ಕೇಶವ. ಅದಕ್ಕೇನೆ ಮೀನಾ ಬೆಂಗಳೂರಿಗೆ ಹೋಗಬೇಕು 2 ದಿನ, ನಾನು ಅವಳ ಜೊತೆ ಹೋಗಬೇಕು, ಅವಳು ಆಸೆ ಇಟ್ಕೊಂಡಿದ್ದಾಳೆ, ನಾನು ಆಸೆ ಇಟ್ಕೊಂಡಿದ್ದಾಳೆ ಅಂತ ಹೇಳಿದ್ಕೇನೆ ವಲ್ಲಭ ಅದಕ್ಕೇನೆ ಅಪ್ಪಂಗೆ ಅವೆಲ್ಲ ಅರ್ಥ ಆಗುತ್ತೆ, ಹೋಗಿ ಹೇಳೋಗ ಅಪ್ಪ ಒಪ್ಕೋತಾರೆ ಅಂತ ಹೇಳ್ತಾರೆ. ಅದಕ್ಕೇನೆ ಕೇಶವ ಇವತ್ತೊಂದು ಗಮನಿಸಿದ್ರೆ ಎಲ್ರೂ ಪ್ರಿಯತ್ಗೆ ಮಾಡಿದ ಅಡುಗೆನ ಮಾತ್ರ ಹೊಗಳಿದ್ರು, ಆದರೆ ಮನೆಯಲ್ಲಿ ಅಮೂಲ್ಯನೂ ಅಡುಗೆ ಮಾಡ್ತಾಳೆ, ಮೀನೂ ಅಡುಗೆ ಮಾಡ್ತಾಳೆ. ಅಲ್ಲಿ ಮೀನಾ ಕೂಡ ಇದ್ಲು, ಅವಳಿಗೆ ಬೇಜಾರಾಗುತ್ತೆ ಅಂತ ಅಪ್ಪಂಗೆ ಗೊತ್ತೇ ಆಗಲಿಲ್ವಾ. ಅಲ್ಲಿ ಅಮೂಲ್ಯ ಇದ್ದಿದ್ರು ಕೂಡ ಬೇಜಾರು ಮಾಡ್ಕೊಂಡಿದ್ಲು. ಇಷ್ಟು ದಿನ ಅವರು ಕೂಡ ಇಬ್ಬರು ತುಂಬ ಕೆಲಸ ಮಾಡಿದ್ದಾರೆ, ಆದರೆ ಅವ್ರನ್ನ ಯಾರೂ ಹೊಗಳದೆ ಪ್ರಿಯಕ್ಕೇನೆ ಯಾಕೆ ಹಿಂಗೆ ಹೊಗಳ್ತಿದ್ದಾರೆ, ಇದು ಯಾಕೋ ಸರಿ ಕಾಣಿಸ್ತಿಲ್ಲ ನನಗೆ. ಅದರಲ್ಲೂ ಮೀನಾ ನಿಂಗೆ ಬೇಜಾರಾಯ್ತಾ ಅಂತ ಬೇರೆ ಹೇಳಿದ್ರು ಅಂತ ಕೇಳ್ತಾನೆ. ಅದಕ್ಕೇ ಸುಂದರ, ನಮ್ಮ ಮನೆಗೆ ಬಂದಿರೋ ಸೊಸೆದಿರು ಎಲ್ಲರೂ ಒಳ್ಳೆಯವರು ಅಂತ ಹೇಳ್ತಾರೆ. ಅದಕ್ಕೇನೆ ಕೇಶವ, ನಮ್ಮ ಮನೆಗೆ ಬಂದಿರೋ ಸೊಸೆದಿರು ಎಲ್ಲ ಒಳ್ಳೆಯವರು, ಆದರೆ ಈ ಮಾತು ಸೊಸೆಂದ್ರ ಬಗ್ಗೆ ಅಲ್ಲ, ಪ್ರಿಯನ ಬಗ್ಗೆ ಹೊಗಳ್ಬೇಕಾದ್ರೆ ಅಮ್ಮ ಎಷ್ಟು ಬೇಜಾರು ಮಾಡ್ಕೊಂಡ್ರು ಅಂತ, ಅಮ್ಮ ಎಷ್ಟು ರುಚಿಯಾಗಿ ಅಡುಗೆ ಮಾಡಿದ್ದಾರೆ, ಅಪ್ಪ ಹಿಂಗೆಲ್ಲ ಯಾವತ್ತಾರು ಹೊಗಳಿದಾರ, ನೀವು ಯಾವತ್ತಾರು ನೋಡಿದ್ದೀರಾ ಅಂತ ಹೇಳ್ತಾರೆ. ಅದಕ್ಕೇನೆ ಸುಂದರ, ನೋಡು ಕೇಶವ, ಮಾವ ಇವತ್ತು ತುಂಬ ಚೇಂಜ್ ಆಗಿದ್ದಾರೆ, ಇನ್ನೂ ಸ್ವಲ್ಪ ದಿನ ಓಡುತ್ತೆ ಹಿಂಗೆ ಗಾಡಿ, ಆಮೇಲೆ ಸರಿಯಾಗುತ್ತೆ ಬಿಡು, ತಲೆ ಕೆಡಿಸ್ಕೊಬೇಡ ನೀನು ಅಂತ ಹೇಳ್ತಾನೆ. ಅದಕ್ಕೇನೆ ವಲ್ಲಭ, ಸರಿ ನೀನು ಹೋಗು, ಅಲ್ಲ ಅದಕ್ಕೆ ವೆಯ್ಟ್ ಮಾಡ್ತಿರ್ತಾರೆ ಅಂತ ಹೇಳ್ತಾರೆ. ಸುಂದರ ಅದಕ್ಕೇನೆ, ನೀನೇನೋ ಬ್ಯಾಚುಲರ್ ಥರ ಹೇಳ್ತಿದ್ದೀಯಲ್ಲ, ಹೋಗು, ನಿನಗೆ ಹೆಂಡತಿ ಕಾಯ್ತಿರ್ತಾಳೆ, ನಾನೊಬ್ಬನೇ ಬ್ಯಾಚುಲರು ಅಂತ ಹೇಳಿದ್ಕೇನೆ ವಲ್ಲಭ, ನಿನ್ನ ಲೈಫೇ ಏನೋ ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು ಹೋಗ್ತಾನೆ. ಈ ಕಡೆ ಮೀನಾ, ಕೇಶವ ನೀನು ಮಾತಾಡ್ದ ಬೆಂಗಳೂರಿಗೆ ಹೋಗೋ ವಿಚಾರಕ್ಕೆ ಅಂತ ಹೇಳಿದ್ಕೇನೆ, ನಾನು ಇವತ್ತಾನೇ ಹೇಳಿದ್ಯಾ, ಮಾತಾಡ್ತೀನಿ ಸುಮ್ಮನೆ ನಾನು ಅಂತ ಹೇಳಿ. ಅದಕ್ಕೇನೆ ಮೀನಾ, ಟ್ರೈನ್ ಹೋದ್ಮೇಲೆ ಹೇಳ್ತೀಯನ ನೀನು, ನಮ್ಮ ಮದುವೆದು ಹಿಂಗೆ ಮಾಡಿದೆ, ನೀನು ಲವ್ ಮಾಡಿದ್ಮೇಲೆ ಮದುವೆ ಮಾಡ್ಕೊಂಡು ಬಂದಮೇಲೆ ಎಲ್ಲರಿಗೂ ಗೊತ್ತಾಗಿದ್ದು, ನೀನು ನೋಡಿದೆ ಎದುರು ಪುಕ್ಲ, ನೀನೆಲ್ಲ ಹೇಳ್ತೀಯ ನೀನು ಅಂತ ಹೇಳ್ತಾರೆ. ಅದಕ್ಕೇನೆ ಆಮೇಲೆ ಎಂತ ಕೇಶವ ಬೇಜಾರಾಗಿದ್ಯಾ ಅಂತ ಕೇಳಿದ್ಕೇನೆ, ಕೇಶವ ಅಲ್ಲ ಅಪ್ಪ ಪ್ರಿಯನ್ ಹೊಗಳಿದ್ಕೆ ನಿಂಗೆ ಬೇಜಾರಾಯ್ತಾ ಅಂತ ಹೇಳಿದ್ಕೇನೆ ಮೀನಾ ಏನಿಲ್ಲ ಅಂತ ಹೇಳಿದ್ಲು. ಆಮೇಲೆ ಕೇಶವ, ಅಲ್ಲ ನಿನ್ನ ಕೇಳಿದ್ರಲ್ಲ ನಿಂಗೆ ಬೇಜಾರಾಯ್ತಾ ಅಂತ ಕೇಳಿದ್ರಲ್ಲ, ಅದಕ್ಕೆ ಹೇಳ್ದೆ ಅಂತ ಹೇಳಿದ್ಲು. ಅದಕ್ಕೇನೆ ಮೀನಾ, ಒಂದೊಂದು ಟೈಮ್ ಮಾವ ಪ್ರಿಯನ್ ಹೊಗಳೋದು ಡಿಸರ್ವೇ ಅಲ್ಲ ಅಂತ ಅನಿಸುತ್ತೆ, ಅವಳು ಯಾಕೆ ಅಷ್ಟೊಂದು ಓವರಾಗಿ ಆಡಬೇಕು, ಯಾವಾಗ ನೋಡಿದ್ರು ಮಾವ ಬನ್ನಿ ಅಂತ ಅಂದ್ಕೊಂಡು, ಮಾವ ನಿಮಗೋಸ್ಕರನೇ ಇಡ್ಲಿ ಮಾಡಿದ್ದೀನಿ, ಅತ್ತೆ ನಿಮ್ಮ ಕೈಯೆಲ್ಲ ಅಡುಗೆ ಮಾಡಿ ಹೆಂಗೆ ಸೌದೋಗ್ಬಿಟ್ಟಿದೆ ಅಲ್ಲ ಅಂತ ಎಷ್ಟು ಓವರಾಗಿ ಆಡ್ತಾಳೆ ಗೊತ್ತಾ ಅವಳು ಅಂತ ಅಂದ್ಬಿಟ್ಟು ಕೇಶವನ ಹತ್ರ ಹೇಳ್ತಾಳೆ. ಏನೋ ಅವಳೊಬ್ಳಿಗೆ ಮನೆಯವ್ರ ಬಗ್ಗೆ ಕಾಳಜಿ ಇರೋದು ನಮ್ಗೆ ಯಾರಿಗೂ ಇಲ್ಲ ಅಂತ ಅಂದ್ಬಿಟ್ಟು ಅಂತ ಅಂತಾಳೆ. ಅದಕ್ಕೇನೆ ಕೇಶವ, ಮೀನಾ ಅವಳು ಹೊಸಬ್ಳಲ್ವಾ, ಅದಕ್ಕೆ ಸ್ವಲ್ಪ ಎಕ್ಸೈಟ್ಮೆಂಟಲ್ಲಿದ್ದಾಳೆ ಅಷ್ಟೇ ಅಂತ ಹೇಳಿದ್ಕೇನೆ. ಅದಕ್ಕೇನೆ ಮೀನಾ, ಅದು ಎಕ್ಸೈಟ್ಮೆಂಟ್ ಅನ್ನೆಲ್ಲ ಓವರ್ ಆ್ಯಕ್ಟಿಂಗ್ ಥರ ಅಂತೇಳಿ. ಅದಕ್ಕೇನೆ ಕೇಶವ, ಅಲ್ಲ ನೀನು ಓವರ್ ಆ್ಯಕ್ಟಿಂಗ್ ಅನ್ನೋಕ್ಕೆ ಬಂತಾನೆ ಏನೋ ಅಂತಂದಿದ್ದಕ್ಕೆ, ಅಲ್ಲ ನೀನು ಓವರ್ ಆ್ಯಕ್ಟಿಂಗ್ ಅಲ್ಲ ಕ್ಯೂಟಾಗಿ ಆಡ್ತಿದ್ದೆ. ಇವತ್ತೇನಾಯಿತು ಗೊತ್ತಾ, ದರ್ಶಿನಿ ಹೋಟ್ಲಿಂದ ನೀನು ಬೋಂಡ ತೊಗೊಂಬಂದಲ್ಲ ನೀನು, ಅದು ನೋಡಿಬಿಟ್ಟು ಯಾವ ಎಣ್ಣೆಯಿಂದ ಮಾಡಿದ್ರು ಇದೆಲ್ಲ ಬೇಡ ಅಂತೆಲ್ಲ ಹೆಂಗೆ ಆಡಿದ್ರು ಗೊತ್ತಾಗ, ಬಂದಿದ್ದ ಕೋಪಕ್ಕೆ ಬೈಯೋಣ ಅಂದ್ಕೊಂಡೆ, ಅತ್ತೆ ಮತ್ತು ಭಾವ ಇದ್ದರು ಅಂತ ಸುಮ್ಮನೆ ಆಗಿದ್ದು, ಯಾಕೆ ಆಡುತ್ತಂಗೆ ಅದು ಅಂತೇಳಿ. ಅಂತ ಹೇಳಿದ್ಕೆ ಅದೇ ಪ್ರಿಯ ಅವರು ಅಂತ ಹೇಳ್ತಾಳೆ. ಅಯ್ಯೋ ನೀನು ಬೇಜಾರು ಮಾಡ್ಕೊಂಬೇಡ ಆಯಿತಾ ಅಂದಿದ್ಕೇನೆ ಮೀನಾ, ನಂಗೆ ಬೇಜಾರು ಆಗುತ್ತೆ ಕೇಶವ, ಯಾಕಂದರೆ ಎಲ್ಲನೂ ನಾನೇ ನೋಡ್ಕೊಬೇಕು, ನಾನೇ ನಿಭಾಯಿಸ್ಬೇಕು ಅಂತ ಅಂದಾಗ ಡಾಮಿನೇಟ್ ಮಾಡ್ದಂಗೆ ನನಗೂ ಬೇಜಾರಾಗಲ್ವಾ ಅಂತ ಹೇಳಿದ್ಕೇನೆ ಕೇಶವ, ನಾಳೆಯಿಂದ ಅಡುಗೆ ಕೆಲಸ ಎಲ್ಲ ನೀನೇ ಮಾಡು ಅಂತ ಹೇಳಿದಾಗ ಮೀನಾ, ಬೇಡ ಸುಮ್ಮನೆ ಯಾಕೆ, ನಾನೇ ಎಲ್ಲ ಕೆಲಸನೂ ಮಾಡಿ ಮಾವನ ಹತ್ರ ಬೆಸ್ಟ್ ಸೊಸೆ ಅಂತ ಅನ್ಕೋ ಅವಾರ್ಡ್ ತೊಗೊಳ್ಳೋ ಅವಶ್ಯಕತೆ ನನಗೇನಿಲ್ಲ ಅಂತ ಹೇಳ್ತಾರೆ. ಸರಿ ಆಯಿತು, ಈಗ ಬೇಜಾರು ಮಾಡ್ಕೊಬೇಡ ಅಂದ್ಬಿಟ್ಟು ಕೇಶವ, ಸರಿ ನಗು ನೀನು ಅಂತ ಅಂದ್ಬಿಟ್ಟು ಬಾಗ್ಲಾಕ್ಬಿಟ್ಟು ಬರ್ತಾನೆ. ಆಮೇಲೆ ತಪ್ಕೊಂಡು ಮೀನಾ ಕೇಶವ ಸಪ್ಪಗಿದ್ರೆ ಯಾರೂ ನೆಮ್ಮದಿಯಾಗಿ ಇರೋಕ್ಕಾಗೋದಿಲ್ಲ ಅಂತ ಹೇಳಿದ್ಕಿನಿ, ಸರಿ ಸ್ಮೈಲ್ ಮಾಡು ಈಗ ಅಂತ, ನೀನು ಯಾವುದೇ ಅವಾರ್ಡ್ ಫಂಕ್ಷನ್ಗೆ ಹೋದ್ರೂ ನಿನಗೆ ಅವಾರ್ಡ್ ಬರೋದು, ಅಷ್ಟು ಚೆನ್ನಾಗಿ ಅವಕ್ಕೆ ಇದು ಮಾಡ್ತೀಯ ಗೊತ್ತಾ ನೀನು ಅಂತ ಹೇಳ್ತೆ. ಇಲ್ಲಿ ಈ ಕಡೆ ಪ್ರಿಯಾ ರೂಮಿಗೆ ಬಂದ ತಕ್ಷಣ ಮಾಧವ, ಬೆಳಗ್ಗೆಯಿಂದನೂ ಎಷ್ಟೊಂದು ಓಡಾಡ್ತಿದ್ದೀಯ ನೀನು, ಬೆಳಗ್ಗೆಯಿಂದ ನನ್ನ ಜೊತೆ ಚೆನ್ನಾಗಿ ಮಾತಾಡಿಲ್ಲ, ಏನಾದರೂ ಹೇಳು ನೀನು ಸುಬ್ಬಿ ಅಂತ ಹೇಳ್ತಾನೆ. ಏನಾದರೂ ನೀವೇ ಹೇಳಿ ಅಂತ ಹೇಳಿದಾಗ, ಅಲ್ಲ ನೀನು ಮನೆಗೆ ಬಂದಾಗ್ಲೂ ಒಂದ್ಸಲಿನೂ ಸುಬ್ಬ ಅಂತ ಕರೆದೇ ಇಲ್ವಲ್ಲ ನೀನು ಅಂತ ಹೇಳಿದ್ಕಿನಿ ಪ್ರಿಯಾ, ನಂಗೆ ಹತ್ರ ಕರಿಯೋಕ್ಕೆ ನಾಚಿಕೆ ಆಗುತ್ತೆ ಅಂದಾಗ ಮಾಧವ, ನಾನು ನಿನ್ನ ಹತ್ರ ಒಂದು ವಿಚಾರ ಮಾತಾಡಬೇಕಿತ್ತು, ಇವತ್ತು ನಿಮ್ಮ ಮನೆಗೆ ಹೋದಾಗ ಆ ವ್ಯಕ್ತಿ ಬಂದಿದ್ದು, ಅವ್ನು ಮಾತಾಡಿದ್ದು, ನಿಮ್ಮ ಅಪ್ಪ ಅಮ್ಮ ಬೇಜಾರಾಗಿದ್ದು, ನನಗಂತೂ ಒಂಥರ ಆಯಿತು. ಮನೆಗೆ ಬಂದು ಈ ಥರ ಎಲ್ಲ ಗಲಾಟೆ ಮಾಡೋದು ನಂಗೆ ಒಂಥರ ಆಗುತ್ತೆ. ಅದಕ್ಕೆ ನಾನು ನಿರ್ಧಾರ ಮಾಡಿದ್ದೀನಿ, ನಿಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ನಿಮಗೆ ಒಡವೆಗಳು ಮಾಡಿಸಿದಾರಲ್ಲ, ಅದರಲ್ಲಿ 1-2 ಒಡವೆಗಳನ್ನ ಅಡ ಇಟ್ಬಿಟ್ಟು ಅವ್ರ ಸಾಲ ತೀರಿಸ್ಬೋದು ಅಂತ ಹೇಳ್ತಾರೆ. ಅದಕ್ಕೇನೆ ಪ್ರಿಯ, ಏನೇ ಹೇಳ್ತಿದ್ದೀರಾ ನೀವು ಅಂತ ಹೇಳಿದ್ಕೇನೆ, ನೋಡು ನಮ್ಗೆ ಇಂಪಾರ್ಟೆಂಟು ಒಡವೆಗಳೆಲ್ಲ, ಅತ್ತೆ ಮಾವನ ಮರ್ಯಾದೆ, ನಾನು ಅಪ್ಪ ಅಮ್ಮನ ಹತ್ರ ಮಾತಾಡ್ತೀನಿ,
ನಾಳೆನೂ ಹೋಗ್ಬಿಟ್ಟು ಆ ಒಡವೆಗಳನ್ನ ಅಡ ಇಟ್ಬಿಟ್ಟು ಅತ್ತೆ ಮಾವನ ಸಾಲ ತೀರಿಸ್ಬಿಡೋಣ ಅಂತ ಹೇಳ್ತಾನೆ. ಅದಕ್ಕೆ ಮನ್ಸಲ್ಲಿ ಪ್ರಿಯಾ, ಅಯ್ಯೋ ಈಗ ನೋಡಿದ್ರೆ ಅಡ ಇಡೋಣ ಅಂತ ಹೇಳ್ತಾರೆ, ಅದು ನೋಡಿ ಡೂಪ್ಲಿಕೇಟ್ ಒಡವೆ ಅಲ್ಲ ಅಂತ ಹೇಳಿದ್ಕೇನೆ. ಆಮೇಲೆ ಪ್ರಿಯಾ, ಅಲ್ಲ ಅವ್ರ ಅಪ್ಪ ಅಮ್ಮ ಸಾಲ ಮಾಡಿದ್ದೇ ಒಡವೆಗೋಸ್ಕರ, ಈಗ ಆ ಸಾಲಕ್ಕೋಸ್ಕರ ಆ ಒಡವೆಗಳನ್ನ ಅಡ ಇಟ್ಟರೆ ಏನ್ರಿ ಅರ್ಥ? ಇದೇನಾದರೂ ಅಪ್ಪನ ಹತ್ರ ಕೇಳಿದ್ರೆ ಸುಮ್ಮನೆ ಖಂಡಿತ ಬೇಡ ಅಂತಲೇ ಅನ್ನೋದು. ನನ್ನ ಮನಸ್ಸು ಒಪ್ತಿಲ್ಲ ಕಣೆ, ಪ್ಲೀಸ್ ನನ್ನ ಫೋರ್ಸ್ ಮಾಡಿಬಿಡಿ ನೀವು ಅಂತ ಹೇಳ್ತಾರೆ. ಅದಕ್ಕೆ ಮಾಧವ, ಇನ್ನು ಸಾಲ ತೀರ್ಸೋಕ್ಕೆ ಏನಾದರೂ ಮಾಡಲೇಬೇಕಲ್ವಾ ಅಂತ ಹೇಳಿದ್ಕಿನಿ ಪ್ರಿಯ, ಏನಾದರೂ ಮಾಡೋಣ ಆದರೆ ಒಡವೆಗಳನ್ನೆಲ್ಲ ಅಡ ಇಡೋದು ಬೇಡ ಅಂತ ಹೇಳ್ತಾಳೆ. ಅದಕ್ಕೆ ಮಾಧವ, ನಮ್ಮ ಅತ್ತೆ ಮಾವನು ಒಂದು ಮಾತು ಕೇಳೋಣ ಇರು, ಅವನೇನಾದರೂ ಬೇಡ ಅಂದ್ಬಿಟ್ರೆ ನೋಡೋಣ. ನೀನೇ ಬೇಡ ಅಂತಿದ್ಯಲ್ಲ ಅಂದಿದ್ಕೇನೆ ಪ್ರಿಯ, ಅಲ್ಲ ಅವರೇ ಒಪ್ಕೋತಾರೆ ಅಂದರೆ ನೀನು ಯಾಕೆ ಬೇಡ ಅಂತಿದ್ಯಾ? ನಿನಗೆ ಅಪ್ಪ ಅಮ್ಮನಿಗಿಂತ ಒಡವೆನ ಮುಖ್ಯನಾ ಅಂತ ಹೇಳಿದ್ಕೇನೆ ಮಾಧವ. ಇನ್ನು ಹೇಗೆ ಅಂತ ಹೇಳಿದ್ಕೇನೆ ಪ್ರಿಯ, ಅಲ್ಲ ನಮ್ಮ ಅಪ್ಪ ಅಮ್ಮ ತುಂಬ ಕಷ್ಟಪಟ್ಟು ಒಡವೆಗಳನ್ನ ಮಾಡಿಸಿದ್ದೆ, ಈ ಮದುವೆ ಮಾಡೋದೇ ಅವ್ರ ಕನಸಾಗಿತ್ತು. ಮದುವೆಯಲ್ಲಿ ಮಗಳು ಕುತ್ತಿಗೆಯಲ್ಲಿ ಕಾಲು ಇರಬಾರ್ದು ಅಂದ್ಬಿಟ್ಟು ಹೀಗಿರಬೇಕು ಹಾಗಿರಬೇಕು ಅಂತೆಲ್ಲ ಒಡವೆ ಮಾಡಿಸಿಟ್ಟಿದ್ದಾರೆ. ಈಗ ಅದನ್ನೇ ಅಡ ಇಟ್ಟರೆ ಅವ್ರಿಗೇನು ಬೇಜಾರಾಗಲ್ಲ ಹೇಳಿ, ದಯವಿಟ್ಟು ಹಾಗೆಲ್ಲ ಮಾಡೋದು ಬೇಡ ನಾವು ಅಂತ ಹೇಳ್ತಾಳೆ. ಅದಕ್ಕೆ ಮಾಧವ, ಹಾಗಾದ್ರೆ ಸಾಲ ತೀರ್ಸೋಕ್ಕೆ ಏನು ಮಾಡ್ತಾರೆ ಅಂದಕ್ಕೆ ನಾವೇನೋ ಒಂದು ಮಾಡೋಣ ಸುಮ್ಮನೆ ನಾವು ಅಂತ ಹೇಳ್ತಾರೆ. ಪ್ರಿಯಾ ಆಮೇಲೆ ಸುಮ್ಮನೆ ಕೂತಿರ್ತಾಳೆ. ಸರಿ ಆಯಿತು, ಇನ್ನು ಒಡವೆ ವಿಚಾರವಾಗಿ ನಾನೇನು ಮಾತಾಡೋದಿಲ್ಲ ಓಕೆನಾ ಅಂತಂದಾಗ ಪ್ರಿಯಾ ಹೂ ಅಂತ ಸುಮ್ಮನೆ ಆಗ್ತಾಳೆ. ಈ ಕಡೆ ನೋಡಿದ್ರೆ ಅಮೂಲ್ಯ ರಾತ್ರಿ ಎದ್ಬಿಟ್ಟು ವಲ್ಲಭನ ಕಾಡ್ಪಪ್ಪ ಅಂತ ಹೇಳಿಸಿದ್ಕೆ ವಲ್ಲಭ ಏನಾಯಿತು ಅಂತ ಕೇಳಿದ್ಕೆ, ಅಲ್ಲ ನಾನು ವಾಶ್ರೂಮ್ಗೆ ಹೋಗಬೇಕು ಅಂತ ಹೇಳ್ತಾನೆ. ಅದಕ್ಕೇನೆ ವಲ್ಲಭ ನಾನು ಮ್ಯಾಪ್ಸ್ ಹಾಕ್ಕೊಡ್ತೀನಿ, ಫಾಲೋ ಮಾಡ್ಕೊಂಡು ಹೋಗ್ಬಿಡು ಅಂತ ಹೇಳ್ತಾನೆ. ಅದಕ್ಕೇನೆ ಅಮೂಲ್ಯ, ನಮ್ಮ ತವ್ರ ಮನೆಯಲ್ಲಿ ವಾಶ್ರೂಮು ರೂಮ್ಗೆ ಅಟ್ಯಾಚ್ ಆಗಿತ್ತು, ಇದು ಇತ್ಲಿಂದ ದೂರ ಇದೆ, ನಾನು ಒಬ್ಳಿಗೆ ಹೋಗಿ ಭಯ ಆಗುತ್ತೆ ಅಂತ ಹೇಳ್ತಾಳೆ. ಅದಕ್ಕೇನೆ ವಲ್ಲಭ, ಏನೀಗ ನಾನೇನು ಮಾಡಬೇಕು ಅಂದಿದ್ದಕ್ಕೇನೆ ಅಮೂಲ್ಯ, ನೀನು ನನ್ನ ಜೊತೆ ಬರ್ತೀಯಾ ಅಂತ ಹೇಳ್ತಾಳೆ. ಅದಕ್ಕೇನೆ ವಲ್ಲಭ, ನಾನೇ ನಿಂಗೆ ಬೌನ್ಸರ, ಎಲ್ಲೋದ್ರೂ ನೀನು ಹಿಂದೆ ಬರೋಕ್ಕೆ ಅದೆಲ್ಲ ಆಗೋದಿಲ್ಲ, ಹೋಗ್ಬಾ ಅಂತೇಳಿ. ಅದಕ್ಕೇನೆ ಅಮೂಲ್ಯ, ನಾನು ಒಬ್ಬಳೇ ಹೋಗಿ ಬರಲ್ಲ ಅಂತೇಳಿ. ಅದಕ್ಕೇನೆ ವಲ್ಲಭ, ಸರಿ ಆಯಿತು ಹೋಗ್ಬೇಡ ಬಿಡು ಅಂದಿದ್ದಕ್ಕೆ ಅಮೂಲ್ಯ, ನೀನೀಗ ಏನಾದರೂ ಬಂದಿಲ್ಲ ಅಂದರೆ ಕಿರ್ಚಿ ಎಲ್ಲರನ್ನೂ ಎಬ್ಬರಿಸ್ಬಿಡ್ತೀನಿ ಅಷ್ಟೇ, ಆಗ ಅತ್ತೆ ಮಾವ ಅಕ್ಕ ಎಲ್ಲ ಬರ್ತಾರೆ, ಆಗ ನಾನು ಎಲ್ಲರ ಮುಂದೆನೂ ಹೇಳ್ತೀನಿ ನನ್ನ ಗಂಡ ನನಗೆ ವಾಶ್ರೂಮ್ ಬಂದಿಲ್ಲ ಅಂದ್ಬಿಟ್ಟು, ಸರಿನಾ ಓಕೆನಾ ಅಂತೇಳಿ. ಅದಕ್ಕೇನೆ ವಲ್ಲಭ, ಓಕೆನಾ ಅಂತ ಬಂದ್ಬಿಟ್ಟು ಬ್ಲ್ಯಾಕ್ ಮೇಲ್ ಬೇರೆ ಮಾಡ್ತಾಳೆ. ನೀನು ಕಾದು ಹಾಕತ್ತಿದ್ರೆ ಕರಿಯ ನೋಡೋಣ ಅಂತ ಹೇಳ್ತಾನೆ. ಅಮೂಲ್ಯ ಅತ್ತೆ ಅಂದ್ಬಿಟ್ಟು ಜೋರಾಗಿ ಕಿರ್ಚ್ತಾನೆ. ಆಮೇಲಿಂದ ವಲ್ಲಭ, ಅಯ್ಯೋ ನೀನು ಹೇಳಿದ ತಕ್ಷಣ ಅದೇ ಮಾಡ್ತಾರೆ, ಸ್ಯಾಡಿಸ್ ನೀನು ವಾಶ್ರೂಮ್ ಹೋಗ್ತಾನೆ, ಬಾ ಬರ್ತೀನಿ ನಾನು ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾನೆ. ಮುಂದಿನ ಸಂಚಿಕೆಯಲ್ಲಿ ಪ್ರಿಯಾ ಅಮೂಲ್ಯಂಗೆ ಇದನ್ನು ಟೇಸ್ಟ್ ಮಾಡು ಅಂತೇಳಿ. ಅಮೂಲ್ಯ ಏನಿದು ಅಂತ ಕೇಳಿದ್ಕೆ ಹೆಸರುಬೇಳೆ ಪಾಯಸ ಅಂತ ಹೇಳ್ತಾಳೆ. ಅದಕ್ಕೇನೆ ಅಮೂಲ್ಯ, ನನಗೆ ಇದರಿಂದ ಅಲರ್ಜಿ ಇದೆ ಅಕ್ಕ, ನಂಗೆ ಬೇಡ ಅಕ್ಕ ಅಂತಾಳೆ. ಸ್ವಲ್ಪ ತಿನ್ನು ಅಂತ ಫೋರ್ಸ್ ಮಾಡಿದಾಗ ಅಮೂಲ್ಯ ಬೇಡ ಅಂತ ಅಂತಾಳೆ. ಅದು ನೋಡಿದ್ರೆ ಕೆಳಗಡೆ ಬಿದ್ದೋಗುತ್ತೆ. ಅಷ್ಟರಲ್ಲಿ ನಂದ ಏನಾಯಿತು ಅಂತ ಕೇಳಿದ್ಕೆ ನಾನು ಹೇಳ್ತೀನಿ ಮಾವ ಅವಳಿಗೆ ಅಂದ್ಬಿಟ್ಟು, ಅಲ್ಲ ಅಮ್ಮು ನೀನು ತಿನ್ನಲ್ಲ ಅಂದರೆ ಹಂಗೆ ಹೇಳ್ಬೋದಿತ್ತಲ್ವ, ಅದನ್ನೇ ಅಂತ ಕೆಳಗಡೆ ಬಿಸಾಕ್ತೆ, ತಿನ್ನೋ ವಸ್ತುನ ಯಾರಾದರೂ ಕೆಳಗಡೆ ಬಿಸಾಕ್ತಾರಾ ಅಂತ ಹೇಳ್ತಾಳೆ. ಅದನ್ನು ಕೇಳಿಸ್ಕೊಂಡು ಅಮೂಲ್ಯಂಗೆ ಶಾಕ್ ಆಗುತ್ತೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗುತ್ತೆ.